ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರು ಆರೋಪಿಗಳ ಸಂಭಾಷಣೆಯ ರಿಟ್ರೀವ್ ಕೂಡ ಆಗಿದೆ. ಆರೋಪಿ ಕಾರ್ತಿಕ್ ಮತ್ತು ದೀಪಕ್ ನಡುವಿನ ಸಂಭಾಷಣೆ ರಿಟ್ರೀವ್ ಆಗಿರುವಂತದ್ದು. ಈಗಾಗಲೇ 13 ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಂಡು FSLಗೆ ಕಳುಹಿಸಿಕೊಡಲಾಗಿತ್ತು. ಈ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಅನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ. ಅದರಲ್ಲಿ ಈಗ ಇಬ್ಬರ ಸಂಭಾಷಣೆ ಸಿಕ್ಕಿದೆ. ರೇಣುಕಾಸ್ವಾಮಿ ಶವ ಬಿಸಾಡುವ ಬಗ್ಗೆ ಇಬ್ಬರ ಮಾತುಕತೆಗೆ ಸಂಬಂಧಪಟ್ಟಂತೆ ಸಂಭಾಷಣೆಯನ್ನ ರಿಟ್ರೀವ್ ಮಾಡಲಾಗಿದೆ. ಕ್ರೈಮ್ ಹಿನ್ನೆಲೆಯುಳ್ಳಂತಹ ಕಾರ್ತಿಕ್ ಜೊತೆ ದೀಪಕ್ ಸಂಪರ್ಕದಲ್ಲಿದ್ದ, ಅದು ಕೂಡ ಈಗ ಗೊತ್ತಾಗಿದೆ. ಡಿ ಗ್ಯಾಂಗ್ಗೆ ಸಂಕಷ್ಟ ತಂದೊಡ್ಡಲಿದೆಯಾ ಹಾಗಾದ್ರೆ ಆ ಆಡಿಯೋ ಸಾಕ್ಷ್ಯ ಅಂತ. ಈಗಾಗಲೇ CCTV ಫುಟೇಜ್ ಇಂದ ಹಿಡಿದು ಬ್ಲಡ್ ಸ್ಯಾಂಪಲ್ ವರೆಗೂ ಕೂಡ ಅನೇಕ ವರದಿಗಳು ತನಿಖಾಧಿಕಾರಿಗಳ ಕೈ ಸೇರಿದ್ದಾವೆ. ಅದರ ಬೆನ್ನಲ್ಲೇ ಮೊಬೈಲ್ಗೆ ಸಂಬಂಧಪಟ್ಟಂತೆ ಮೊಬೈಲ್ ಈ ಕಾಲ್ ಡೀಟೇಲ್ಸ್ ಇರ್ಬೋದು, ಜೊತೆಗೆ ಮೆಸೇಜ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ FSLಗೆ ಕಳುಹಿಸಿ ಕೊಡಲಾಗಿತ್ತು. ಹೈದರಾಬಾದ್ಗೆ ಐಫೋನ್ ಮತ್ತು ಪ್ಲಸ್ 13 ಬೇರೆ ಬೇರೆ ಆರೋಪಿಗಳ ಫೋನ್ಗಳನ್ನು ಕೂಡ ಕಳುಹಿಸಿ ಕೊಡಲಾಗಿತ್ತು. ಅದರಲ್ಲಿ ಈಗ ಕಾಲ್ ಡೀಟೇಲ್ಸ್ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ ಸಂಭಾಷಣೆಯ ಆಡಿಯೋ ಒಂದು ಸಿಕ್ಕಿದೆ, ರಿಟ್ರೀವ್ ಆಗಿದೆ. ಅದು ಈಗ ದರ್ಶನ್ ಮತ್ತೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಲಿದೆಯಾ ಹಾಗಾದ್ರೆ? ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ಡಿಸ್ಕಷನ್ ಆಗಿದೆಯಂತೆ. ಅಂದರೆ ಮೃತದೇಹವನ್ನ ಎಸೆಯೋದಕ್ಕೆ ಸಂಬಂಧಪಟ್ಟಂತೆ ಸುಮನಹಳ್ಳಿ ಕಾಲುವೆ ಹತ್ರ ಏನು ಬಿಸಾಡಿ ಹೋಗಿದ್ರಲ್ಲ, ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬೇಕಾಗಿರುವಂಥ ಮಾತುಕತೆ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯ ಆಡಿಯೋ ಈಗ ರಿಟ್ರೀವ್ ಆಗಿದೆಯಂತೆ. ಅದು ಕೂಡ ಈಗ ತನಿಖಾಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಈಗಾಗಲೇ ಅನೇಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವಂತಹ ತನಿಖಾಧಿಕಾರಿಗಳಿಗೆ ಮತ್ತೊಂದು ಆಡಿಯೋ ಕೂಡ ಸಿಕ್ಕಿರೋದ್ರಿಂದ ದರ್ಶನ್ ಮತ್ತೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಈ ಕೇಸ್ನಲ್ಲಿರುವಂಥದ್ದು. ಕೆಲವರು ಅದರಲ್ಲಿ ಟೀಮ್ ಮಾಡ್ಕೊಂಡಿದ್ರು. ಅಂದರೆ ಕಿಡ್ನ್ಯಾಪ್ ಮಾಡೋದಕ್ಕೆ ಅಂತ ಒಂದು 4 ಜನ, ಅದಾದ ಬಳಿಕ ಆತನ ಹಲ್ಲೆ ಮಾಡೋದಕ್ಕೆ ಅಂತ ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಸೇರ್ಕೊಂಡು ಪಾರ್ಟಿ ಮಾಡಿದ್ರು, ಪ್ಲಾನ್ ಮಾಡ್ಕೊಂಡಿದ್ರು, ಸ್ಕೆಚ್ ಹಾಕಿ ಈ ರೀತಿಯ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ದಲ್ವಾ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ, 2 ಜನ, 3 ಜನ ಅವರವರೇ ಟೀಮ್ ಕಟ್ಕೊಂಡು ಇಂತಿಂಥದ್ದು ನಾವು ಮಾಡೋಣ ಅಂತೇಳಿ ಅವರೆಲ್ಲ ಡಿಸ್ಕಷನ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರುವಂಥ ಒಂದು ಭಾಗ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಾಟ ಮಾಡೋದು. ಅಂದ್ರೆ ಅಲ್ಲಿ ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಆದಂತ ಒಂದು ಕಾನ್ವರ್ಸೇಷನ್ ಏನಿದೆ, ಆ ಕಾನ್ವರ್ಸೇಷನ್ನ ಆಡಿಯೋ ಕೂಡ ಈಗ ರಿಟ್ರೀವ್ ಆಗಿದೆಯಂತೆ. ಆ ಆಡಿಯೋದಿಂದಾಗಿ ಮತ್ತಷ್ಟು ಸಂಕಷ್ಟ ಹೆಚ್ಚಾಗ್ತಾ ಇದೆ. ಈಗ ಸಿಕ್ಕಿರುವಂಥದ್ದು ಒಂದು ಆಡಿಯೋ, ಇನ್ನು ಎಷ್ಟು ಆಡಿಯೋಗಳು ರಿಟ್ರೀವ್ ಆಗಿ ಸಿಗ್ತಾವೋ ಗೊತ್ತಿಲ್ಲ.